ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ದೇವ್ರೆ, ನನ್ನ ಮಗಳು ಎಲ್ಲೇ ಇದ್ರು ಏನೂ ತೊಂದರೆ ಆಗದೆ ನಮ್ಮ ಕೈಗೆ ಸಿಕ್ಬಿಡೋ ಹಾಗೆ ಮಾಡಪ್ಪ. ಅವಳು ಸಿಕ್ಕಿದ್ಮೇಲೆ ಅವಳನ್ನ ನಮ್ಮ ಜೊತೆಗೆ ಇಟ್ಕೋತೀನಿ. ಯಾವ ತಾಯಿಗೂ ತನ್ನ ಮಗಳು ಹೊರೆ ಆಗೋದಿಲ್ಲ. ಈ ತೊಂದರೆಗಳೆಲ್ಲ ಬಗೆಹರಿಯೋರ್ಗೂ ಅವಳು ನಮ್ಮ ಕಣ್ಮುಂದೆ ಇದ್ಬಿಟ್ರೆ ಸಾಕು. ಕಾಪಾಡಪ್ಪ ಭಗವಂತ, ಅವಳೆಲ್ಲೇ ಇದ್ರು ಸುರಕ್ಷಿತವಾಗಿರ್ಬೇಕು. ಭಾವನ ಸಿಕ್ಕಿದ್ಲಾ? ಇಲ್ಲ ಲಕ್ಷ್ಮಿ, ಎಲ್ಲ ಕಡೆ ಹುಡುಕ್ತೆ, ಎಲ್ಲೂ ಸಿಗ್ಲಿಲ್ಲ. ಫೋನ್ ಮಾಡಿದ್ರೆ ಫೋನ್ ಸ್ವಿಚ್ ಆಫ್ ಆಗಿದೆ. ಏನ್ ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲ. ವೆಂಕಿ ಚೆಲ್ವಿ ಇನ್ನೂ ಹುಡುಕ್ತಾನೆ ಇದ್ದಾರೆ. ನನ್ಗೇನು ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ ರೀ. ನಮ್ಮ ಭಾವನೆಗೆ ಮದುವೆ ಆಗ್ಲಿ ಅಂತ ಕಂಡು ದೇವ್ರಿಗೆ ಎಷ್ಟು ಹರಕೆ ಹೊತ್ಕೊಂಡಿದ್ದೆ, ಎಷ್ಟು ಪೂಜೆಗಳನ್ನ ಮಾಡಿದೆ. ಅದಕ್ಕೆ ಪ್ರತಿಫಲವಾಗಿ ನಮ್ ಸಿದ್ದು ಅಂತ ಒಳ್ಳೆ ಗಂಡ ಸಿಕ್ಕಿದ್ದ. ಸುಖವಾಗಿ ಸಂಸಾರ ನಡೆಸ್ತಾ ಇದ್ರು. ಈಗ ನೋಡಿದ್ರೆ ಅವಳ ಸಂಸಾರ ಹೀಗಾಗಿದ್ಯಲ್ಲ ರೀ. ಏನ್ರಿ ಇದು ಹಣೆ ಬರಹ ಭಗವಂತ. ಮತ್ತೆ ವೀಣಾ, ಭಾವನೆ ಸಿಕ್ಕಿದ್ಲಮ್ಮ? ಇಲ್ಲಮ್ಮ, ಹೋಗ್ಲಿ, ಎಲ್ಲಿದ್ದಾಳೆ ಅಂತನಾದ್ರೂ ಗೊತ್ತಾಯ್ತಾ? ನಾನು ಅವಳನ್ನ ಹುಡ್ಕೊಂಡು ಬೀದಿ ಅಲ್ದೆ, ಆದ್ರೆ ಅವಳು ಎಲ್ಲೂ ಕಾಣಿಸ್ಲಿಲ್ಲ. ಎಲ್ಲಿದ್ದಾಳೆ ಅಂತ ಕೇಳೋಣ ಅಂದರೆ ಅವಳ ಹತ್ರ ಫೋನೂ ಇಲ್ಲ. ಅಷ್ಟೊತ್ತಿಗೆ ನೀವುಗಳು ಫೋನ್ ಮಾಡಿದ್ರಿ, ಅದಕ್ಕೆ ಇಲ್ಲಿಗೆ ಬಂದೆ. ಸಂತು ಭಾವನನ್ನ ಬೀಗರ ಮನೆಯಿಂದ ಕರ್ಕೊಂಡ್ಬಂದು ದೊಡ್ಡ ತಪ್ಪು ಮಾಡ್ದ ಅಮ್ಮ. ಅಲ್ಲಿದ್ದಿದ್ರೆ ಅಳಿಯಂದ್ರು ಹೇಗೋ ಅವಳನ್ನು ಕಾಪಾಡ್ಕೊಂಡಿರೋರು. ಕರ್ಕೊಂಡ್ಬರೋದು ಅಲ್ಲದೆ ಅವಳ ಮನಸ್ಸು ನೋವು ಮಾಡೋಕೆ ಮಾತಾಡಿದ್ರೆ ಅವಳು ತಡ್ಕೋತಾಳ? ಮೊದಲೇ ಸ್ವಾಭಿಮಾನಿ, ಅದಕ್ಕೆ ಯಾಕೆ ಸಹವಾಸನೂ ಬೇಡ ಅಂತ ಮನೆ ಬಿಟ್ಲು ಹೋದ್ರು. ಸರಿಯಾಗಿ ಹೇಳಿದ್ರಿ ಮಾವ. ಇಷ್ಟಕ್ಕೆಲ್ಲ ಕಾರಣ ನಿಮ್ಮ ಮಗನೇ. ನಾವೆಲ್ಲರೂ ಜೊತೆಯಲ್ಲಿದ್ದಾಗಲೂ ಯಾರನ್ನೂ ನೆಮ್ಮದಿಯಾಗಿರಕ್ಕೆ ಬಿಡಲಿಲ್ಲ ಅವರು. ಈಗ ಎಲ್ಲರೂ ಬೇರೆ ಆಗಿದ್ದೀವಿ, ಆದರೂ ಯಾರನ್ನೂ ನೆಮ್ಮದಿಯಾಗಿರಕ್ಕೆ ಬಿಡ್ತಾ ಇಲ್ಲ. ಅವ್ರ ಭಾವನನ ಮನೆ ಕರ್ಕೊಂಡು ಬಂದಾಗ ತಂಗಿ ಅನ್ನೋ ಮಮಕಾರ ಅವರಲ್ಲಿದೆ ಅಂತ ತಿಳ್ಕೊಂಡು ನನಗೆಷ್ಟು ಖುಷಿಯಾಗಿತ್ತು ಗೊತ್ತಾ ಮಾವ. ಆದರೆ ಯಾವಾಗ ಅವರು ಭಾವನನ ಹತ್ರ ಬಾಡಿಗೆ ಕೇಳಿದ್ರೋ ಆವಾಗ ಆ ಡೊಂಕಾಗಿರೋ ನಾಯಿ ಬಾಲ ನೆಟ್ಗಾಗೋದು ಒಂದೇ ಅಂತ ನನಗೆ ಆಮೇಲೆ ಅರ್ಥ ಆಯಿತು. ಅಲ್ಲ ರೀ, ಅವಳು ಎಲ್ಲೋ ಹೋಗೋ ಬದಲು ನಮ್ಮನೆಗೆ ಬರ್ಬೋದಿತ್ತಲ್ಲ ರೀ. ಬರ್ತಿದ್ಲೇನೋ ಅತ್ತೆ, ಆದರೆ ಇಲ್ಲಿಗೆ ಬಂದರೆ ಮತ್ತೆ ನಿಮ್ಗಳಿಗೂ ತೊಂದರೆ ಆಗುತ್ತೆ, ನೀವು ಮತ್ತೆ ಬೇಜಾರು ಮಾಡ್ಕೋತೀರಾ ಅಂತ ಅವಳು ಇಲ್ಲಿಗೆ ಬರಲಿಲ್ಲ ಅನ್ಸುತ್ತೆ. ಜೊತೆಗೆ ಈ ಡಿವೋರ್ಸ್ ವಿಷಯ ಬೇರೆ. ಅಂದ್ರೆ ಈ ವಿಷಯ ಭಾವನಂಗೆ ಗೊತ್ತಿತ್ತಮ್ಮ? ಹೌದು ಮಾವ. ಸಿದ್ದು ಡಿವೋರ್ಸ್ ಪೇಪರ್ ಕಳಿಸಿದ್ದಾರೆ ಅಂತ ಹೇಳಿ ಮೊನ್ನೆ ಇವರೇ ಅವಳಿಗೆ ನೋಟಿಸನ್ನು ಕೊಟ್ಟರು. ಏನಮ್ಮ ಹೇಳ್ತಿದ್ಯಾ? ನಮ್ಮ ಸಿದ್ದನೇ ಡಿವೋರ್ಸ್ ಪೇಪರ್ಗೆ ಸೈನ್ ಹಾಕಿ ಕೊಟ್ಟಿದ್ದಾನಂತ? ಹೌದು ಅತ್ತೆ, ಹಾಗಂತ ನಮ್ಮನೆಯವ್ರು ಹೇಳಿದ್ರು. ಮತ್ತೆ ಅದು ನಿಜಾನೋ ಸುಳ್ಳು ಅಂತ ನನಗಂತೂ ಗೊತ್ತಿಲ್ಲ. ಯಾಕಂದರೆ ನಿಮ್ಮ ಮಗ ತಮ್ಮ ಬೆಳೆ ಬೇಯಿಸ್ಕೊಳ್ಳೋದಕ್ಕೆ ಎಂಥ ಸುಳ್ಳು ಬೇಕಿದ್ರೂ ಹೇಳ್ತಾರೆ. ಅಯ್ಯೋ ದೇವ್ರೆ, ಈಗ ಅದು ನಿಜಾನೋ ಸುಳ್ಳು ಅಂತ ಗೊತ್ತಾಗಬೇಕು ಅನ್ನೋದಾದರೆ ಸಿದ್ದು ಅವರೇ ನಮಗೆ ಸಿಗಬೇಕು. ಅವಾಗಲೇ ಎಲ್ಲ ಗೊತ್ತಾಗುತ್ತೆ. ಲಕ್ಷ್ಮೀ ನಿವಾಸ ಲಕ್ಷ್ಮೀ